ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಣ ಸೀಗಡಿಯ ಗ್ರೇವಿ ಮಾಡ್ತಾಯಿದ್ದೀನಿ. ಈ ಚುಮು ಚಳಿಯಲ್ಲಿ ವಿಶೇಷವಾದಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಯಾವ್ದು ರೆಸಿಪಿ ಅಂದರೆ ಒಣ ಸೀಗಡಿಯ ಗ್ರೇವಿ. ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ, 1 ಎಳೆ ಕರಿಬೇವನ್ನು ಹಾಕಿ, 11 ಗಾರ್ಲಿಕ್ ಪೋಟ್ಸನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದ ನಂತರ 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇನ್ನೇನು ಈರುಳ್ಳಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾನು ವಾಶ್ ಮಾಡಿರೋ ಅಂತಹ 1/4 kg ಒಣ ಸೀಗಡಿಯನ್ನು ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಫ್ರೈ ಮಾಡ್ತಾ ಸೀಗಡಿ ಕೆಂಪಗಾಗುತ್ತೆ. ಸೀಗಡಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ನಾನಿವತ್ತು ಲವಿನಾಸ್ ಫಿಶ್ ಕರಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. 4 ಟೀ ಸ್ಪೂನ್ಸ್ ಲವಿನಾಸ್ ಫಿಶ್ ಕರಿ ಪೌಡರನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 to 3 ಮಿನಿಟ್ಸ್ ಅದನ್ನು ಸಹ ಫ್ರೈ ಮಾಡಿ, ನಂತರ 4 ಟೀ ಸ್ಪೂನ್ ಹುಣಸೆ ರಸವನ್ನು ಹಾಕಿ 2 ಗ್ಲಾಸ್ ನೀರುಗಳನ್ನು ಹಾಕಿ ಮಿಕ್ಸ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ನಾನು ಇಲ್ಲಿ 10 to 15 ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಆಫ್ಟರ್ 15 ಮಿನಿಟ್ಸ್ ಹೀಗಾಗಿರುತ್ತೆ. ನಾನು ಔಟ್ಡೋರ್ ಶೂಟ್ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಕಲರ್ ವೇರಿ ಆಗಿದೆ. ಲಾಸ್ಟಲ್ಲಿ ಫೈನ್ಲಿ ಚಾಪ್ಡ್ ಕೊರಿಯಾಂಡರ್ ಲೀವ್ಸನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಆಗಿರುವಂತಹ ಸೀಗಡಿ ಗ್ರೇವಿ ರೆಡಿಯಾಗಿದೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.